ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಶ್ರೀ ಅಡುಗೆ ಚಾನಲ್. ಟುಡೇ ಸ್ಪೆಷಲ್ ಚಿಕನ್ ಕರಿ ರೆಸಿಪಿ ತಂದಿದ್ದೀನಿ. ಸೂಪರ್ ಆಗಿರುವಂತಹ, ಕಲರ್ಫುಲ್ ಆಗಿರುವಂತಹ, ಜ್ಯೂಸಿ ಆಗಿರುವಂತಹ, ಟೇಸ್ಟಿ ಆಗಿರುವಂತಹ ಚಿಕನ್ ಕರಿ ರೆಸಿಪಿ ತಂದಿದ್ದೀನಿ. ಇದು ಚಪಾತಿಗೆ, ರೋಟಿಗೆ, ವೆರೈಟಿ ಆಫ್ ರೈಸ್ಗೆ, ರುಮಾಲ್ ರೋಟಿಗೆ, ಅನ್ನಕ್ಕೆ ಸೈಡ್ ಡಿಶ್ ಕೂಡ ಸಖತ್ತಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಚಿಕನ್ ರೆಸಿಪಿ ಮಾಡೋಕ್ಕೆ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಇಷ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ್ಮೇಲೆ 4 ಲವಂಗ, ಏಲಕ್ಕಿ ಬೀಜ 3, ಚಕ್ಕೆ ಹಾಕೋತಿದ್ದೀನಿ. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ದು 3 ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಫುಲ್ಲು ಬೆಂದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಈರುಳ್ಳಿನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಒಳ್ಳೆಯದು. ಚಿಕನ್ ಗ್ರೇವಿಗಾಗಿರ್ಬೋದು, ಕರ್ರಿಗಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗಾಗಲೇ ನಾನು ನಮ್ಮ ಚಾನಲಲ್ಲಿ ತುಂಬ ಚಿಕನ್ ವೀಡಿಯೋಸ್ ಹಾಕಿದ್ದೀನಿ. ಎಲ್ಲದರಲ್ಲೂ ಅಷ್ಟೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿರೋದು ನಾನು ರೆಸಿಪೀಸ್ಗಳನ್ನ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಟೊಮೊಟೊನೂ ಸಾಫ್ಟ್ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಮತ್ತು ಚಿಕನ್ನು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಬಿಡಿ. ನೆಕ್ಸ್ಟು ಇನ್ನೊಂದು ಬಾಣಲೆಗೆ ಒಂದು 3 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನು ಕೊತ್ತಂಬರಿ ಪುಡಿ ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಸೋಂಪು ಪೌಡರ್ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಟೈಮ್ ಆದಮೇಲೆ ಪುಡಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದೇ ಥರ ಕಾಣಿಸ್ತಿದೆ ಅಂದರೆ, ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದೇ ಫ್ಲೇವರ್ ಥರ ಕಾಣಿಸ್ತಿದೆ ಅಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಷ್ಟು ಚಿಕನ್ ಬೇಯಿಸೋಕೆ ಇಟ್ಟಿದ್ವಲ್ಲ ಅಲ್ಲಿ ಪ್ಲೇಟ್ನ ತೆಗೆದುಬಿಟ್ಟು ಇವಾಗ ಏನು ಫ್ರೈ ಮಾಡ್ಕೊಂಡ್ವಲ್ಲ ಆ ಮಸಾಲಾನ ಆ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಕಪ್ ವಾಟರ್ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗವಾಗ ಕೈ ಆಡಿಸ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿದ್ದೆ ಆದರೆ ಚಿಕನು ಚೆನ್ನಾಗಿ ಬೇಯುತ್ತೆ, ಮಸಾಲೆನೂ ಚಿಕನ್ಗೆ ಚೆನ್ನಾಗಿ ಹತ್ತುತ್ತೆ, ಮಸಾಲೆನೂ ಸೀದೋಗೋದಿಲ್ಲ. ಮುಚ್ಚಳ ಮುಚ್ಚಿ ಚಿಕನ್ ಬೇಯೋ ತನಕ ಬೇಯಿಸ್ಬಿಟ್ಟು ಆಮೇಲೆ ತೆಗೀರಿ. ಪರ್ಫೆಕ್ಟ್ ಆಗಿರೋ ಗ್ರೇವಿ, ಬೆಂದಿರೋ ಚಿಕನ್ ಎಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ತೆಗೆದು ನೋಡಿ. ಚಿಕನ್ ಬೆಂದಿದ್ರೆ ಸಾಕು ಅಷ್ಟೇ. ಚಿಕನ್ ಬೆಂದಿಲ್ಲ ಅಂದರೆ ಚಿಕನ್ ಬೇಯೋ ತನಕ ಬೇಯಿಸಿ. ಇವಾಗ ನಾವು ಅಂದ್ಕೊಂಡಿರೋ ಚಿಕನ್ ಕರ್ರಿ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥಿಕ್ನೆಸ್ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ನೋಡಿ, ಕಲರ್ಫುಲ್ ಆದಂತಹ, ಟೇಸ್ಟಿಯಾದಂತಹ, ಸೂಪರಾಗಿ ಕಾಣಿಸ್ತಿರೋ ಚಿಕನ್ ಕರ್ರಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.